ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, TRP ಅಂದರೆ ಜಿ ಕನ್ನಡದ ಸೀರಿಯಲ್ಸ್ಗಳಲ್ಲಿ ಯಾವ್ಯಾವುದು ಜಾಸ್ತಿ TRP ಪಡ್ಕೊಂಡಿದೆ, ಯಾವ ಸೀರಿಯಲ್ ಕಡಿಮೆ TRP ಪಡ್ಕೊಂಡಿದೆ ಅಂತ ಈಗ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಶ್ರೀ ರಾಘವೇಂದ್ರ ಮಹಾತ್ಮೆ ಅದು 3.1 ತಗೊಂಡಿದೆ. ಅಂದರೆ ಅರ್ಬನ್ 3.1 ತಗೊಂಡಿದೆ. ಅರ್ಬನ್ ಪ್ಲಸ್ ರೂರಲ್ 2.6 ತಗೊಂಡಿದೆ. ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಅದು ಅರ್ಬನ್ ಪ್ಲಸ್ ರೂರಲ್ 2.5 ತಗೊಂಡಿದೆ. ಇನ್ನು ಬರೀ ಅರ್ಬನ್ 3.2 ತಗೊಂಡಿದೆ. ಅದೇ ರೀತಿ ಪುಟ್ಟಕ್ಕನ ಮಕ್ಕಳು ಅರ್ಬನ್ ಪ್ಲಸ್ ರೂರಲ್ 3.9, ಬರೀ ಅರ್ಬನ್ 4.2. ಇನ್ನು ಸಾರಿ ಅಮೃತಧಾರೆ ಅರ್ಬನ್ ಪ್ಲಸ್ ರೂರಲ್ 6.4, ಇನ್ನು ಬರೀ ಅರ್ಬನ್ 6.3. ಇಲ್ಲಿ ಯಾವುದು ಜಿ ಕನ್ನಡದಲ್ಲಿ ಯಾವುದು ಲೋ ಅಂತ ಇಲ್ವೇ ಇಲ್ಲ, ಎಲ್ಲ ಟಾಪಲ್ಲೇ ಓಡ್ತದೆ ಸೀರಿಯಲು. ಅಂದರೆ ಮಧ್ಯಾಹ್ನ ಹೊತ್ತು ಬರುತ್ತಲ್ಲ ಸೀರಿಯಲು, ಅವು ಕೂಡ ಒಳ್ಳೆ TRPಗಳು ಪಡ್ಕೊಂಡಿದೆ. ಇದು ನೈಟ್ ಬರೋದು ನನಗೆ ಹೇಳ್ತಿರೋದು. ಒಟ್ಟಿನಲ್ಲಿ ಈಗ ನೋಡ್ತಾ ಇದ್ನಲ್ಲ, ಮಾರ್ನಿಂಗ್ ಬರುತ್ತವಲ್ಲ, ಮಧ್ಯಾಹ್ನ ಅವೆಲ್ಲ ಬರ್ತಾವಲ್ಲ ಸೀರಿಯಲು, ಅವು ಕೂಡ ಟಾಪಲ್ಲೇ ಇದ್ದಾವೆ. ಅಪ್ಪ, ಅಂದರೆ ನಮ್ಮ ಜನಗಳು ಎಷ್ಟು ಜಿ ಕನ್ನಡಗೆ ಒಪ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಿ. ಈಗ ಅಮೃತಧಾರೆ ಆಯಿತಾ, ಅದು 6.4 ಬಂದಿದೆ, ಮತ್ತು ಅರ್ಬನ್ 6.3 ಬಂದಿದೆ. ಇನ್ನು ಅಣ್ಣಯ್ಯ, ಅಪ್ಪ ಏನು ಗುರು ಹಿಂಗೆ ಬಂದಿದೆ. ಅರ್ಬನ್ ಪ್ಲಸ್ ರೂರಲ್ 7.5 ಬಂದಿದೆ, ಅದೇ ಅರ್ಬನ್ 7.1 ಬಂದಿದೆ. ಇನ್ನು ಕರ್ಣ, ಯಪ್ಪ ಈ ರೇಂಜಿಗೆಲ್ಲ ತಗೊಳ್ತಿದೆ ಗುರು ಈ ಸೀರಿಯಲ್ಗಳು, ಜಿ ಕನ್ನಡ ಸೀರಿಯಲ್ಗಳು. ಅರ್ಬನ್ ಪ್ಲಸ್ ರೂರಲ್ 8.0, ಇನ್ನು ಬರೀ ಅರ್ಬನ್ 7.4. ಗುರು ಆ ರೇಂಜು ಕೊಡ್ತಿದ್ಯಾ ಕರ್ಣ ಸೀರಿಯಲ್ಲು, ಯಪ್ಪ ಗ್ರೇಟ್ ಗುರು. ಅಂದರೆ ಜನಗಳು ಅಷ್ಟು ಕರ್ಣ ಸೀರಿಯಲ್ಗೆ ಅಟ್ಯಾಚ್ ಆಗಿದ್ದಾರೆ ಅಂತ ಅರ್ಥ. ಇನ್ನು ಅರ್ಬನ್ ಪ್ಲಸ್ ರೂರಲ್ ಗೊತ್ತಾಯ್ತಾ, ಈ ಕಲರ್ಸ್ ಕನ್ನಡದಲ್ಲಿ ಏನಕ್ಕೆ ಸೀರಿಯಲ್ಗಳು ಸ್ವಲ್ಪ ಇದನ್ನ ತಗೊಳ್ತಿದೆ, ಕಡಿಮೆ TRP ತಗೊಳ್ತಿದೆ ಅಂದರೆ ಇಲ್ಲಿ ಒಳ್ಳೊಳ್ಳೆ ಸೀರಿಯಲ್ಗಳಿಗೆ ಅಟ್ಯಾಚ್ ಆಗಿಬಿಟ್ಟಿದ್ದಾರೆ ಜನಗಳು ಜಿ ಕನ್ನಡಗೆ. ಸೊ ಅದಕ್ಕೆ ಸ್ವಲ್ಪ ಕಲರ್ಸ್ ಕನ್ನಡ ಸೀರಿಯಲ್ ಸ್ವಲ್ಪ ಕಡಿಮೆ TRP ಬರ್ತಿದೆ. ಇನ್ನು ಲಕ್ಷ್ಮೀ ನಿವಾಸ ಅರ್ಬನ್ ಪ್ಲಸ್ ರೂರಲ್ 6.8 ಬಂದಿದೆ, ಇನ್ನು ಬರೀ ಅರ್ಬನ್ 7.0 ಬಂದಿದೆ. ಅದೇ ರೀತಿ ಆದಿಲಕ್ಷ್ಮಿ ಪುರಾಣ ಈಗ ಹೊಸ ಸೀರಿಯಲ್ ಗುರು, ಅದು ಕೂಡ ಒಳ್ಳೆ TRP ತಗೊಂಡಿದೆ. 6.1 ಅರ್ಬನ್ ಪ್ಲಸ್ ರೂರಲ್, ಅದೇ ರೀತಿ ಅರ್ಬನ್ 5.6 ತಗೊಂಡಿದೆ. ಇನ್ನು ನಾನಿನ್ನ ಬಿಡಲಾರೆ ಅರ್ಬನ್ ಪ್ಲಸ್ ರೂರಲ್ 6.4, ಬರೀ ಅರ್ಬನ್ 6.2. ಇನ್ನು ಬ್ರಹ್ಮಗಂಟು ಅರ್ಬನ್ ಪ್ಲಸ್ ರೂರಲ್ 5.0, ಬರೀ ಅರ್ಬನ್ ಬಂದು 5.1. ಇನ್ನು ಇದು ಯಾವುದೋ ಹೊಸ ಸೀರಿಯಲ್ ಸೌಭಾಗ್ಯವತಿ ಅರ್ಬನ್ ಪ್ಲಸ್ ರೂರಲ್ 2.5, ಇನ್ನು ಬರೀ ಅರ್ಬನ್ ಬಂದು 2.7. ಗೈಸ್, ಮಧ್ಯಾಹ್ನದ ಸೀರಿಯಲ್ಗಳು ನೋಡೋದಾದರೆ ತುಂಬಗಳಿದಾವೆ ಗೈಸ್, ಯಾವ್ಯಾವೋ ಇದಾವಪ್ಪ, ಯಾವ ಸರಿಯಾಗಿ ಗೊತ್ತಿಲ್ಲ. ಮೇಘಾ ಸಂದೇಶ, ಸಾರಿ ಫೋನೇ ಸ್ವಿಚ್ ಆಫ್ ಆಗಿದೆ. ನಿಮಗೆ ಮಧ್ಯಾಹ್ನದ ಸೀರಿಯಲ್ಗಳ TRP ಕೂಡ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಟ್ ಇಷ್ಟು ಜಿ ಕನ್ನಡದ TRP ಅಂದರೆ ನೈಟ್ ನಮ್ಮ ಜನಗಳು ನೋಡ್ತಾರಲ್ಲ, ಅದು ಆ ಸೀರಿಯಲ್ಗಳಂದರೆ ಎಷ್ಟು ಅಟ್ಯಾಚ್ ಆಗಿದ್ದಾರೆ ಗುರು. ಯಾವುದು ಲೋ TRP ಇಲ್ಲವೇ ಇಲ್ಲ, ಎಲ್ಲ ಹೈ ಲೆವೆಲಲ್ಲಿದೆ. ಅದಕ್ಕೆ ಜಿ ಕನ್ನಡನ ಎಲ್ಲರೂ ಜನಗಳನ್ನ ಅಷ್ಟು ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಿದೆ ಜಿ ಕನ್ನಡ ಸೀರಿಯಲ್ಗಳಲ್ಲಿ. ಒಂಥರ ಎಮೋಷ್ನಲ್ ಆಗಿ ನಮ್ಮ ಇಂಡಿಯನ್ ಜನಗಳೇ ಆಗಿ ಎಮೋಷ್ನಲ್ ಆಗಿ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಅದೇ ರೀತಿ ಹೇಗೆ ತೊಗೊಂಡೋಗ್ಬೇಕು ಸೀರಿಯಲ್ನ, ಅದೇ ರೀತಿ ಇವ್ರು ತೊಗೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ 8.0 ಕರ್ಣ ಅಂದರೆ ಸುಮ್ಮನೆ ಅಲ್ಲವೇ ಇಲ್ಲ. ಅಣ್ಣಯ್ಯ, ಅಮೃತಧಾರೆ ಮತ್ತು ಕರ್ಣ ಇವೆಲ್ಲ ಟಾಪ್ TRPಯಲ್ಲಿದ್ದಾವೆ. ಆಮೇಲೆ ಲಕ್ಷ್ಮೀ ನಿವಾಸ ಗ್ರೇಟ್ ಕೊಡು, ಒಳ್ಳೆ ಕತೆ ಬರ್ಕೊಂಡು ಹೋಗ್ತಿದ್ದಾರೆ ಯಾರೋ ನಿರ್ದೇಶಕರು. ಎಲ್ಲ ಒಳ್ಳೇದಾಗಲಿ. ನಿಮ್ಮ ಪ್ರಕಾರ ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು ಜಿ ಕನ್ನಡದಲ್ಲಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.